ಮಧುವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಸುಂದರಸ್ವಾಮಿ ಹಾಗೂ ಮಾಜಿ ಕಾರ್ಯದರ್ಶಿಯಾದ ವೀರಭದ್ರಸ್ವಾಮಿ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಈ ಸುಂದರಸ್ವಾಮಿ ಮಧುವನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ. ನಾವು ಇದುವರೆಗೆ ನಮ್ಮ ಡೈರಿನಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಂಡು ನಾವು ಅಧ್ಯಕ್ಷರಾದ ಮೇಲೆ ಇಲ್ಲಿ ನಮ್ಮ ಮಧುವನಹಳ್ಳಿಯಲ್ಲಿ ಸುಮಾರು 38 ವರ್ಷದ ಮೇಲಾಗಿದೆ ನಮ್ಮಲ್ಲಿ ಡೈರಿ ಪ್ರಾರಂಭ ಆಗಿ. ನಮ್ಮ ಸ್ವಂತ ಕಟ್ಟಡ ಇರಲಿಲ್ಲ. ನಮ್ಮ ಒಂದು ಅವಧಿನಲ್ಲಿ ನಮ್ಮ ಡೈರಿಯ ಸ್ವಂತ ಕಟ್ಟಡವನ್ನು ಕೂಡ ಮಾಡಿದ್ದೀವಿ. ರೈತರಿಗೆ ತಲುಪಬೇಕಾದಂಥ ಎಲ್ಲ ಸೌಲಭ್ಯಗಳು ಕೂಡ ನಮ್ಮಲ್ಲಿ ತಲುಪ್ತಾ ಇದೆ. ರೈತ ಕಲ್ಯಾಣ ಟ್ರಸ್ಟ್ ಇರ್ಬೋದು ಅಥವಾ ವಿಮೆ ಇರ್ಬೋದು, ಪ್ರತಿಯೊಂದು ಮತ್ತೆ ನಮ್ಮ ಉತ್ಪಾದಕರ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ನಮ್ಮ ಸಂಘದಿಂದ ಮತ್ತು ನಮ್ಮ ಚಾಮುಂಡಿ ಒಕ್ಕೂಟದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ರೈತರಿಗೆ ಇದುವರೆಗೂ ಕೂಡ ಕೊಟ್ಟು ಬರ್ತಾ ಇದ್ದೀವಿ. ಹಂಗೆ ಪೇಮೆಂಟ್ ಕೂಡ ಯಾವುದೇ ತೊಂದರೆ ಇಲ್ಲದೆ ರೈತರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅಕಸ್ಮಾತ್ ಮುಂಚಿತವಾಗಿ ಬೇಕು ಅಂದರೂ ಕೂಡ ಅವ್ರಿಗೆ ಕೊಟ್ಟು ನಾವು ಅವ್ರಿಗೆ ಸಹಕಾರ ಕೊಟ್ಟು ಅವರು ಕೂಡ ನಮ್ಗೆ ಇದುವರೆಗೆ ಸಹಕಾರ ಕೊಟ್ಟು ಬರ್ತಾ ಇದ್ದಾರೆ. ನನ್ನನ್ನು ನಮ್ಮ ಎಲ್ಲ ನಿರ್ದೇಶಕರು ಹಾಗೂ ನಮ್ಮ ಉತ್ಪಾದಕರು ಹಾಗೂ ನಮ್ಮ ಗ್ರಾಮದ ಎಲ್ಲರ ಜನರು ಕೂಡ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಮೊದಲನೇದಾಗಿ ಅವ್ರಿಗೆ ನನ್ನ ವಂದನೆಗಳನ್ನ ಕೃತಜ್ಞತೆಗಳನ್ನ ಅವ್ರಿಗೆ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಅವಧಿನಲ್ಲಿ ರೈತರಿಗೆ ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್? ನಮ್ಮ ಡೈರಿಯಿಂದ ಏನೇನು ನಮ್ಮ ಒಕ್ಕೂಟದ ಇರ್ಬೋದು ಅಥವಾ KMF ಇಂದ ಇರ್ಬೋದು ಸಿಗುವಂಥ ಎಲ್ಲ ಸೌಲಭ್ಯ, ಹಸುಗಳಿಗೆ ಇದು ಇಂಜೆಕ್ಷನ್ ರೋಗ ಬಂದಾಗ ಇಂಜೆಕ್ಷನ್ ಇರ್ಬೋದು, ಪ್ರತಿಯೊಂದು ಔಷಧಿ ಇರ್ಬೋದು, ಮತ್ತು ಫೀಡ್ಸು, ಪಶು ಆಹಾರ, ವಿಮೆ ಹೇಳಿದ ಮೊದಲೇ ರೈತ ಕಲ್ಯಾಣ ಟ್ರಸ್ಟಿಂದ ನಮ್ಮ ಉತ್ಪಾದಕರ ಸದಸ್ಯರು, ನಮ್ಮ ಸಂಘ ಸದಸ್ಯರು ತೀರೋದಾಗ ಅವ್ರಿಗೆ RKTಯಿಂದ ಏನು ಸಿಗುತ್ತೆ ಆ ಸೌಲಭ್ಯ ಎಲ್ಲ ನಮ್ಮ ಡೈರಿಯಿಂದ ಸಿಗತಕ್ಕಂಥ ಎಲ್ಲ ಸಕಲ ಸೌಲಭ್ಯಗಳು ಕೂಡ ನಾವು ಇದುವರೆಗೂ ಕೂಡ ಕೊಟ್ಟು ಬರ್ತಾ ಇದ್ವಿ. ಮುಂದೆನೂ ಕೂಡ ಕೊಟ್ಕೊಂಡು ಹೋಗ್ತೀವಿ ಸರ್. ರೈತರು ಮಕ್ಕಳಿಗೆ ನೀವೇನಾದ್ರು ಸಹಾಯಧನ, ಎಜುಕೇಶನ್ ಏನಾದ್ರು ಮಾಡ್ತಾ ಇದ್ದೀರಾ ಸರ್? ಅದು ನಮ್ಮ ಒಕ್ಕೂಟದಿಂದ ಕೊಡ್ತಾ ಇದ್ದಾರೆ ಸರ್. ಒಕ್ಕೂಟದಿಂದ ಅಂತಲ್ಲ, ನಿಮ್ಮ ಡೈರಿ, ನಿಮ್ಮ ಸಂಸ್ಥೆಯಿಂದ ಏನಾದ್ರು? ನಮ್ಮ ಸಂಸ್ಥೆಯಿಂದ ಇದುವರೆಗೆ ಒಂದೆರಡು ಸಾರಿ ಮಾಡಿದ್ವಿ ಏನು ಪ್ರೋತ್ಸಾಹಧನ ಅಂತೇಳಿ. ಅದು ಸರಿಯಾಗಿ ನಮ್ಗೆ ಮಾಹಿತಿಗಳು, ಕೆಲವರು ಕೊಳ್ಳೇಗಾಲದಲ್ಲಿ ಓದ್ತಾರೆ, ಕೆಲವರು ಬೇರೆ ಕಡೆ ಓದ್ತಾರೆ. ಹಂಗಾಗಿ ನಮ್ಮ ಉತ್ಪಾದಕರ ಮಕ್ಕಳಂದ್ರೆ ಬೇರೆಯವರು ಕೂಡ ಇಲ್ಲಿ ದೊಡ್ಡ ಗ್ರಾಮ ಆಗಿರೋದ್ರಿಂದ ಬೇರೆ ಉತ್ಪಾದಕರಲ್ಲದೆ ಬೇರೆಯವರು ಕೂಡ ಅದಕ್ಕೆ ಅರ್ಜಿನ ಸಲ್ಲಿಸ್ತಾರೆ. ಹಂಗಾಗಿ ಗೊಂದಲ ಆಗಬಾರ್ದು ಅಂತೇಳಿ ನಮ್ಮಲ್ಲಿ ಅದನ್ನ ಪ್ರೋತ್ಸಾಹಧನ ಆಗಬಾರ್ದು ಅಂತ ಸರ್. ರೈತರಿಗೆ ವರ್ಷಕ್ಕೆ ಒಂದ್ಸಲ ಏನಾದ್ರು ಅವ್ರಿಗೆ ಏನಾದ್ರು ಗಿಫ್ಟ್ ಆಗಿ ಏನಾದ್ರು ಕೊಡ್ತಾ ಇದ್ದೀರಾ ಸರ್? ಹೌದು ಮೇಡಮ್, ನಮ್ಮಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ನಾವು ಅವ್ರಿಗೆ ಪ್ರತಿ ವರ್ಷ ಬೋನಸ್ ಹಂಚಿಕೆ ಮಾಡ್ಕೊಡ್ತೇವೆ. ಅದು ಈಗ ರೈತರು ಹಾಲಾಗ್ತಾ ಇರ್ತಾರೆ, ಯಾರೋ ಒಬ್ರು ಡೆತ್ ಆಯ್ತಾರೆ, ಅವ್ರಿಗೆ ಯಾವ ತರ ಸಹಾಯಧನ ಕೊಡ್ತೀರಾ? ಒಂದೇ ಮನೇಲಿ ಇವಾಗ ರೈತರದ್ದು ಒಂದೇ ಮೆನ್ಷನ್ ಇರುತ್ತೆ ಹೆಸರು. ಈಗ ಅವ್ರ ಮನೇಲಿ ಬೇರೆ ಯಾರೋ ತೀರೋಗಿರ್ತಾರೆ. ಇವಾಗ ನಾನು ಹಾಲಾಗ್ತಾ ಇರ್ತೀನಿ ಅನ್ಕೊಡಿ, ನನ್ ಪತ್ನಿ ಯಾರೋ ಒಬ್ರು ನಮ್ಮನೇಲಿ ತೀರೋದ್ರೆ ಅವ್ರಿಗೇನ್ ಸಹಾಯಧನ ಕೊಡ್ತೀರಾ? ಉತ್ಪಾದಕರ ಸದಸ್ಯರು ತೀರೋದ್ರೆ ಮಾತ್ರ ನಮ್ಮಲ್ಲಿ ಕೊಡ್ತೇವೆ. ಅವ್ರ ಮನೇಲಿ ಯಾರೇ ತೀರೋದ್ರು ಕೊಡೋದಿಲ್ಲ. ಮುಂದೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೈತರಿಗೆ ಉತ್ತಮವಾದ ಹಾಲನ್ನ, ನಾವು ಗುಣಮಟ್ಟದ ಹಾಲನ್ನ ನಾವು ನಮಗೆ ಸಪ್ಲೈ ಮಾಡ್ತು ಅಂದರೆ ನಮ್ಮಿಂದ ಆಗ್ತಕ್ಕಂಥ ಎಲ್ಲ ಸೌಲಭ್ಯನೂ ಅವ್ರಿಗೆ ಕೊಟ್ಕೊಂಡು ನಮ್ಮ ಡೈರಿನೂ ಕೂಡ ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ಕೊಂಡು ರೈತರಿಗೆ ಎಲ್ಲ ಸೌಕರ್ಯಗಳನ್ನ ಮತ್ತೆ ಇದನ್ನ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಸರ್. ನಿಮ್ಮ ಅಧ್ಯಕ್ಷರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಇದು ಸಂಸ್ಥೆಯ ಅಧ್ಯಕ್ಷರಿಗೆ, ಒಕ್ಕೂಟದ ಅಧ್ಯಕ್ಷರೇ, ನಮ್ಮ ಒಕ್ಕೂಟದ ಅಧ್ಯಕ್ಷರು ನಮ್ಮ ಗ್ರಾಮದವರೇ, ನಮ್ಮ ಒಂದು ಸಂಘದ ನಿರ್ದೇಶಕರೇ ಆಗಿದ್ದಾರೆ. ನಮ್ಮ ಆತ್ಮೀಯರು ಕೂಡ ಆಗಿದ್ದಾರೆ. ನಂಜೂರ ಸ್ವಾಮಿಯವರು, ಅವರು ಕೂಡ ಅವರಲ್ಲಿ KMF ನಿರ್ದೇಶಕರು ಕೂಡ ಆಗಿದ್ರು. ಈಗ ಚಾಮುಂಡಿ ಅಧ್ಯಕ್ಷರಾಗಿದ್ದಾರೆ. ಅವರು ಆದಾಗಿನಿಂದಲೂ ಕೂಡ ನಮ್ಮದೊಂದೇ ಡೈರಿ ಅಂತಲ್ಲ, ಎಲ್ಲ ನಮ್ಮ ಜಿಲ್ಲೆ ಎಲ್ಲ ಡೈರಿಗಳಿಗೂ ಅವರು ಎಲ್ಲ ಒಂದು ಅನುಕೂಲ ಮಾಡ್ಕೊಂಡು ಬರ್ತಿದ್ದಾರೆ. ವಿಶೇಷವಾಗಿ ನಮಗೂ ಕೂಡ ಅವರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಸರ್. ಒಂದು ಡೈರಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಕಾರ್ಯದರ್ಶಿಗಳು ಮುಖ್ಯ. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ಮೊದಲು ಪ್ರಾರಂಭದಲ್ಲಿ ನಮ್ಮ ವೀರಭದ್ರಸ್ವಾಮಿ ಅವರು ಕಾರ್ಯದರ್ಶಿ ಆಗಿರು. ಅವರು ಬಹಳ ತುಂಬಾ ಉತ್ತಮವಾಗಿ ಕೆಲಸ ನಿರ್ವಹಿಸಿಕೊಂಡು ಎಲ್ಲರನ್ನೂ ಕೂಡ ಎಲ್ಲರ ಸಹಕಾರ ನಡೆಸಿಕೊಂಡು ಉತ್ತಮ ರೀತಿಯಲ್ಲಿ ಅವರು ನಡ್ಸ್ಕೊಂಡು ಬಂದಿದ್ದಾರೆ. ಅಭಿವೃದ್ಧಿ ಆಗಿದೆ ತುಂಬಾ. ಥ್ಯಾಂಕ್ ಯು. ವೀರಭದ್ರಸ್ವಾಮಿ ಅಂತೇಳಿ ನಾನು ಸಂಘ ಪ್ರಾರಂಭವಾದಾಗಿಂದ ಇವತ್ತು ರಿಟೈರ್ಡ್ ಆದ ತನಕ ನಾನೇ ಕಾರ್ಯದರ್ಶಿ ಆಯ್ತಾ. ಸ್ವಲ್ಪ ಜೋರಾಗಿ ಕಾರ್ಯದರ್ಶಿ ಆಗಿದೆ. ಈ ಉತ್ತಮವಾಗಿ ನಮ್ಮ ಜನಗಳು ಮತ್ತು ಸಹಕಾರ, ಉತ್ಪಾದಕರು ಮತ್ತು ನಮ್ಮ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿಯವರು, ಆಮೇಲೆ ಒಕ್ಕೂಟದ ಅಧ್ಯಕ್ಷರಾದ ನಂಜೂರ ಸ್ವಾಮಿ ತುಂಬ ಸಹಕಾರದಿಂದ ಈ ಡೈರಿಯನ್ನು ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗಿದೆ. ಸರ್, ನೀವು ನಿಮ್ಮನ್ನೇ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ರಲ್ಲ, ಜನ ಹೇಗೆ
ಅದು ಅವರನ್ನೇ ಕೇಳಬೇಕು, ಜನಗಳನ್ನ ಯಾವ ಕಾರಣಕ್ಕೆ ಮಾಡಿದ್ವಿ, ಒಳ್ಳೆಯವರಾಗಲ್ಲ. ಎಲ್ಲಾರದು ನಿಮ್ಮ ಸಹಕಾರ ಇದೆ, ಇದು ಎಲ್ಲರ ಸಹಕಾರ. ಎಲ್ಲ ನಿರ್ದೇಶಕರದು ಸಹಕಾರ ಇದೆ. ಅವ್ರಿಗೆ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೈತರು ಇದೇ ತರ ಸಹಕಾರ ಕೊಡಬೇಕು. ಮುಂದೆ ಬಂದಂತ ಕಾರ್ಯದರ್ಶಿ ಇದೇ ತರ ಸಹಕಾರ ಕೊಟ್ಟು ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅಂತ ನನ್ನ ಆಸೆ. ಓಕೆ, ಥ್ಯಾಂಕ್ ಯು.